ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಲೈನ್ಸ್. ನಮ್ಮ ಒಂದು ಕರೆಂಟ್ ಅಫೇರ್ ಸೀರೀಸ್ ಏನಿದೆ ಅಂತ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇವತ್ತು ಮೇ ಫಸ್ಟ್, ಸೆಕೆಂಡ್, ಥರ್ಡ್ ಸುದ್ದಿಲಿದ್ದಂತ ಕೆಲವೊಂದು ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಇವತ್ತು ಏನಾದ್ರು ಡಿಸ್ಕಸ್ ಮಾಡ್ತೀವಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಒಪೆಕ್ ಗ್ರೂಪ್ ಏನಿದೆ, ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಒಪೆಕ್ ಗ್ರೂಪ್ ಏನಿದೆಯಲ್ಲ, ಸೊ ಅದರಿಂದ ಈಗ UAE ಯುನೈಟೆಡ್ ಅರಬ್ ಎಮಿರೇಟ್ ಏನಿದೆ, ಈ ಒಂದು ಸ್ಟೇಟ್ ಎಕ್ಸಿಟ್ ಆಗಿದೆ. ಆ ಗ್ರೂಪ್ ಬಿಟ್ಟು ಬಂದು ಆಚೆ ಬಂದಿದೆ ಬಿಕಾಸ್ ಆಫ್ ಸಮ್ ಇಂಟರ್ನಲ್ ಕಾನ್ಫ್ಲಿಕ್ಟ್. ಅದೇನು ಅಂತ ನೋಡ್ತಾ ಹೋಗೋಣ. ಸೊ ಈ ಒಂದು ಕಂಟ್ರಿ ಏನಕ್ಕೆ ಎಕ್ಸಿಟ್ ಆಗಿದೆ, ಮತ್ತೆ ಒಪೆಕ್ ಬಗ್ಗೆ, ಒಪೆಕ್ ಅಂತ ಬಂದಾಗ KPC UPC ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಈಗ ಸಿಕ್ಕಿಂ ಸ್ಟೇಟ್, ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸಿಕ್ಕಿಂ ಏನಿದೆಯಲ್ಲ, ಸೊ ಅದು ತನ್ನ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಪೇಪರ್ಲೆಸ್ ಆಗಿದೆ ಅಥವಾ ಕಂಪ್ಲೀಟ್ ಡಿಜಿಟಲ್ ಗೆ ಶಿಫ್ಟ್ ಆಗಿದೆ. ಸೊ ಇಂಪಾರ್ಟೆಂಟ್, ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು PM E-ಡ್ರೈವ್, ಅರ್ಬನ್ ಏರಿಯಾಗಳಲ್ಲಿ ಈ ಮೊಬಿಲಿಟಿನ ಪ್ರಮೋಟ್ ಮಾಡಬೇಕು ಮತ್ತೆ ಡಿಕಾರ್ಬನೈಸ್ ಮಾಡಬೇಕು ಅನ್ನೋ ಉದ್ದೇಶ ತಂದಂತ ಒಂದು ಸ್ಕೀಮ್ ಬಂದು PM E-ಡ್ರೈವ್. ಇದರಲ್ಲಿ ಅಂಡರ್ಲಿ ಈಗ ಸುಮಾರು 14,000ಕ್ಕಿಂತ ಹೆಚ್ಚಿಗೆ ವೆಹಿಕಲ್ ಗಳಿದೆ, ಅದರ ಒಂದು ಟೆಂಡರ್ ಕರೆದಿದ್ದಾರೆ. ಸೊ ಹಾಗಾಗಿ ಮತ್ತೆ ಈ ಸುದ್ದಿನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಮೆಥನಾಲ್ ಪ್ಲಾಂಟ್, ಮೆಥನಾಲ್ ನ ಪ್ರೊಡ್ಯೂಸ್ ಮಾಡಕ್ಕಿದ್ದಂತ ಒಂದು ಪ್ಲಾಂಟ್ ಫಾರ್ ದ ಫಸ್ಟ್ ಟೈಮ್ ಏನಾಗಿದೆ ಅಂದ್ರೆ ಗ್ರೀನ್ ಅಂತಂದ್ರೆ ಗ್ರೀನ್ ಸ್ಟಾಕ್ ನ ಯೂಸ್ ಮಾಡಿಕೊಂಡು ಮೆಥನಾಲ್ ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಗ್ರೀನ್ ಮೆಥನಾಲ್ ಪ್ಲಾಂಟ್ ಅಂತ ಕರೀತಾರೆ. ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಈ ರೀತಿ ಆಗ್ತಾ ಇರುವಂತದ್ದು ಎಲ್ಲಿರುವಂತದ್ದು ಗುಜರಾತ್ ಅಲ್ಲಿ. ಸೊ ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಬಂದು ಅರ್ಕಾನಟ್ ಅಥವಾ ಏನ್ ಅಡಿಕೆ ಅಂತ ಏನ್ ಹೇಳ್ತೀವಲ್ಲ, ಸೊ ಅಲ್ಲಿ ಕಾಮನ್ ಆಗಿ ಕಾಣ್ತಿದ್ದಂತ ಒಂದು ರೋಗ ಬಂದು ಲೀಫ್ ಸ್ಪಾಟ್ ಡಿಸೀಸ್ ಅಂತ ಹೇಳ್ಬಿಟ್ಟು. ಸೊ ಇದು ಸುಮಾರು ಒಂದು ವರ್ಷದಿಂದ ಸುದ್ದಿನಲ್ಲಿತ್ತು. ಸೊ ಈಗ ಅದನ್ನ ಹೇಗೆ ಮ್ಯಾನೇಜ್ ಮಾಡುವಂತದ್ದು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ. ಯಾರು ಅಂತಂದ್ರೆ ಈ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಏನಿದೆ, ಸೊ ಅವರು ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಹಾಗಾಗಿ ಸ್ವಲ್ಪ ಈ ಒಂದು ಲೀವ್ ಸ್ಪಾಟ್ ಡಿಸೀಸ್ ಬಗ್ಗೆ ನೋಡ್ತಾ ಹೋಗೋಣ. ನಂತರ ಒಂದು ಸಿಟಿ ನೇಚರ್ ಚಾಲೆಂಜ್ ಅನ್ನೋದು ಒಂದು ಪ್ರೈವೇಟ್ ಏಜೆನ್ಸಿ ಅಥವಾ NGO ಮಾಡ್ತಿದ್ದಂತ ಒಂದು ಚಾಲೆಂಜ್. ಇದೇನಾಗಿದೆ ಅಂತಂದ್ರೆ ವರ್ಲ್ಡ್ ವೈಡ್ ಹೇಗೆ ಒಂದು ಬಯೋಡೈವರ್ಸಿಟಿನ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ಸಿಟಿಸನ್ ಪಾರ್ಟಿಸಿಪೇಟರ್ ಹೇಗಿರುತ್ತೆ ಅದನ್ನ ಈಗ ಫಾರ್ ದ ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಕಲಬುರಗಿ ಇದನ್ನ ಪಾರ್ಟಿಸಿಪೇಟ್ ಮಾಡ್ತಿರುವಂತದ್ದು ಹೇಗೆ ಅಂತ ನೋಡ್ತಾ ಹೋಗೋಣ. ನಂತರ ಬಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ಯಾವುದರಲ್ಲಿ, ಸ್ಪೇಸ್ ಟೆಕ್ನಾಲಜಿಗೆ ಸಂಬಂಧಪಟ್ಟಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಒಂದನ್ನ ಈಗ ಬೆಂಗಳೂರಲ್ಲಿ ತರ್ತಾ ಇದ್ದಾರೆ. ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತರ್ತಾ ಇರುವಂತದ್ದು ಬೆಂಗಳೂರಲ್ಲಿ ತರ್ತಾ ಇದ್ದಾರೆ. ಸೊ ಇದನ್ನ ಯಾರು ತರ್ತಾ ಇದ್ದಾರೆ, ಇದರ ಉದ್ದೇಶ ಏನು, ಇದನ್ನೆಲ್ಲ ಸ್ವಲ್ಪ ಡೀಟೇಲ್ ನೋಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ನೋಡೋದಾದ್ರೆ, UAE ವಾಕ್ಸ್ ಔಟ್ ಆಫ್ ಒಪೆಕ್, ಆರ್ಗನೈಸೇಷನ್ ಆಫ್ ಪೆಟ್ರೋಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಏನಿದೆ, ಸೊ ಅದರಿಂದ UAE ಏನಾಗಿದೆ ಅಂತಂದ್ರೆ ಆಚೆ ಬಂದಿದೆ. ಯಾಕೆ ಅಂತಂದ್ರೆ ಇಲ್ಲಿ ಇರಾನ್ ಜೊತೆ ಆಗ್ತಿದ್ದಂತ ಕಾನ್ಫ್ಲಿಕ್ಟ್, ಈಗ ಏನೊಂದು ಇರಾನ್ ಜೊತೆ ಆಗ್ತಿದ್ದಂತ ಕಾನ್ಫ್ಲಿಕ್ಟ್ ಏನಿತ್ತು, ಸೊ ಅದರಿಂದಾಗಿ UAE ಆಚೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ನಾವು ಒಪೆಕ್ ಬಗ್ಗೆ ನೋಡುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಒಪೆಕ್ ಒಂದು ಇಂಪಾರ್ಟೆಂಟ್ ಗ್ರೂಪ್ ಇದು. ಯಾಕೆ ಅಂತಂದ್ರೆ ಈಗ ಕೆಲವೊಂದು ಕಂಟ್ರೀಸ್ಗಳು ಸೌತ್ ಅಮೆರಿಕಾಯಿಂದ ಆಯಿಲ್ ಪ್ರೊಡ್ಯೂಸ್ ಮಾಡ್ತಿದೆ, ಕೆಲವೊಂದು ಆಫ್ರಿಕಾದಿಂದ, ಕೆಲವೊಂದು ಮಿಡಲ್ ಈಸ್ಟ್ ಇಂದ. ಸೊ ಈ ರೀತಿ ಆಗ್ತಿರ್ಬೇಕಾದ್ರೆ ಏನಾಗುತ್ತೆ ಅಂತಂದ್ರೆ ಒಂದೊಂದು ರೇಟ್ ಇಡ್ತಾ ಹೋದಾಗ ಒಬ್ಬರಿಗೆ ಬೆನಿಫಿಟ್ ಆಗುತ್ತೆ, ಒಬ್ರಿಗೆ ಲಾಸ್ ಆಗುತ್ತೆ, ಒಂದು ರೀತಿ ಡಿಸ್ಕ್ರಿಮಿನೇಷನ್ ಆಗುತ್ತೆ. ಸೊ ಹಾಗಾಗಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಗ್ರೂಪ್ ಫಾರ್ಮ್ ಮಾಡ್ತಾರೆ. ಫಾರ್ ದ ಫಸ್ಟ್ ಟೈಮ್ 1960s ಅಲ್ಲಿ ಬಾಗ್ದಾದಲ್ಲಿ ಡಿಸ್ಕಷನ್ ಆಗುವಂಥದ್ದು 5 ಕಂಟ್ರೀಸ್. ಯಾವ್ದು ಈ 5 ಕಂಟ್ರೀಸ್? ವಿಕ್ಸ್ ಅಂತ ನೆನ್ಪಿಟ್ಕೋಬೇಕಾಗತ್ತೆ. ವೆನಿನ್ಸುಲಾ, ಇರಾಕ್, ಇರಾನ್, ಕುವೈತ್ ಮತ್ತೆ ಸೌದಿ. ವೆನಿನ್ಸುಲಾ, ಇರಾಕ್, ಇರಾನ್, ಕುವೈತ್ ಮತ್ತೆ ಸೌದಿ, ಈ 5 ಕಂಟ್ರಿಗಳು ಏನ್ ಮಾಡ್ತವೆ ಅಂತಂದ್ರೆ ಈ ರೀತಿಯಾದಂತಹ ಒಂದು ಒಪೆಕ್ ಅನ್ನು ಫಾರ್ಮ್ ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತಾರೆ. ನಂತರ ಏನಾಗುತ್ತೆ ಅಂತಂದ್ರೆ ಒಂದೊಂದೇ ಕಂಟ್ರಿಗಳು ಆಡ್ ಆಗ್ತಾ ಈಗ ಇದು ಬಂದು 12 ಕಂಟ್ರಿಗಳು ಇರುವಂತಹ ಒಂದು ಗ್ರೂಪ್ ಆಗಿರುತ್ತೆ. ಯಾವುದು? ಒಪೆಕ್. ಇದರ ಹೆಡ್ ಕ್ವಾರ್ಟರ್ಸ್ ಬಂದು ವಿಯೆನ್ನಾದಲ್ಲಿದೆ, ಆಸ್ಟ್ರಿಯಾದ ವಿಯೆನ್ನಾ. ನೆನ್ಪಿಟ್ಕೋಬೇಕು, ಇದು ವೆನಿನ್ಸುಲಾ, ಇದು ವಿಯೆನ್ನಾದಲ್ಲಿದೆ, ನೆನ್ಪಿಟ್ಕೋಬೇಕಾಗತ್ತೆ. ಈಗ ಈ ಒಂದು ಗ್ರೂಪ್ ಇಂದ UAE ಆಚೆ ಹೋಗಿರೋದ್ರಿಂದ ಪ್ರೆಸೆಂಟ್ ಇರುವಂತದ್ದು 11 ಜನ ಅಥವಾ 11 ಕಂಟ್ರಿಗಳು ಇಲ್ಲಿರುವಂತದ್ದು. ಇಲ್ಲಿ ನೋಡಬಹುದಾಗಿರುತ್ತೆ. ಇವು ಫೌಂಡಿಂಗ್ ಮೆಂಬರ್ಸ್ ಯಾರು? ಸೌದಿ, ಇರಾನು, ಇರಾಕು, ವೆನಿನ್ಸುಲಾ ಮತ್ತೆ ಕುವೈತ್, ಇವು ಫೌಂಡಿಂಗ್ ಮೆಂಬರ್ಸ್ ಆಗಿರುವಂತದ್ದು. ಅದಲ್ಲದೆ ಯಾರ್ಯಾರಿದ್ರು ಅಂತಂದ್ರೆ UAE, ನೈಜೀರಿಯಾ, ಲಿಬಿಯಾ, ಅಲ್ಗೇರಿಯಾ, ಕಾಂಗೋ, ಗಬ್ಬನ್, ಈಕ್ವಿಟೋರಿಯಲ್ ಗುಯಾನ. ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂತಂದ್ರೆ ಮೆಂಬರ್ಸ್ ಕೇಳ್ತಾರೆ, KSL ಕೇಳಿದ್ದಾರೆ ಕೂಡ. ಸೊ ಅದಕ್ಕೋಸ್ಕರ ಮೆಂಬರ್ಸ್ ನೋಡ್ಕೋಬೇಕಾಗುತ್ತೆ. ಈಗ UAE ಇದರಿಂದ ಆಚೆ ಬಂದಿರೋದು. UAE ಬಂದು 3rd ಹೈಯೆಸ್ಟ್ ಆಯಿಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಆಗಿತ್ತು. ಸೊ ಈಗ ಅದು ಆಚೆ ಬಂದಿದೆ. ಸೊ ಈಗ ಪ್ರೆಸೆಂಟ್ ಬಂದು 11 ಮೆಂಬರ್ಸ್ ಇರೋದಾರೆ. ಯಾವಾಗ ಈ ಗ್ರೂಪಿಂಗ್ ಗಳು ಮಾಡ್ಕೊಂಡು ಒಂದು ಆಯಿಲ್ ಪ್ರೈಸ್ ಸ್ಟೆಬಿಲಿಟಿ ಬರ್ತಾ ಇತ್ತು. ನಂತರ ಏನಾಗುತ್ತೆ ಅಂತಂದ್ರೆ ಒಂದು ಟೈಮ್ ಪೀರಿಯಡ್ ಆದ್ಮೇಲೆ ಈ ರಷ್ಯಾ, USA ಇವುಗಳು ಕೂಡ ಆಯಿಲ್ ನ ಪ್ರೊಡ್ಯೂಸ್ ಮಾಡಕ್ ಶುರು ಮಾಡ್ತಾರೆ. ಸೊ ಹಾಗಾಗಿ ಬಟ್ ಅವರು ಈ ಗ್ರೂಪಿಂಗ್ ಅಲ್ಲಿ ಇರೋದಿಲ್ಲ. ಮತ್ತೆ ಇನ್ನೊಂದು ನೆನ್ಪಿಟ್ಕೋಬೇಕಾಗುತ್ತೆ, ಇದೊಂದು ಫಾರ್ಮಲ್ ಗ್ರೂಪ್, ಒಂದು ರೀತಿ ಅಗ್ರಿಮೆಂಟ್ ಅಲ್ಲಿ ಆಗುವಂತದ್ದು. ಸೊ ಫಾರ್ಮಲ್ ಗ್ರೂಪ್ ಆಗಿರುತ್ತೆ. ಸೊ ಈ ಗ್ರೂಪ್ ಗಳಿಗೆ ಅವ್ರನ್ನ ಜಾಯಿನ್ ಮಾಡ್ಸೋದಿಲ್ಲ. ಬದಲಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಒಪೆಕ್ ಪ್ಲಸ್ ಅಂತ ಮಾಡ್ಕೋತಾರೆ, ಒಪೆಕ್ ಜೊತೆ ಇನ್ನೊಂದಷ್ಟು ಕಂಟ್ರಿಗಳು ಅಂತ ಹೇಳ್ಬಿಟ್ಟು. ಬಟ್ ಇದು ಫಾರ್ಮಲ್ ಆಗಿರಲ್ಲ. ಸೊ ಇದನ್ನು ಕೇಳ್ತಾರೆ ಯಾರ್ಯಾರು ಇದ್ರ ಮೆಂಬರ್ಸ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕಾಗುತ್ತೆ. ರಷ್ಯಾ, ಮೆಕ್ಸಿಕೋ, ಕಜಕಿಸ್ತಾನ್, ಒಮನ್, ಅಜರ್ಬೈಜಾನ್, ಮಲೇಷಿಯಾ, ಬೆಹರಾನ್, ಬ್ರುನೈ, ಸೌತ್ ಸುಡಾನ್ ಮತ್ತೆ ಸುಡಾನ್. ಇದೊಂದು 10. ಸೊ ಅದು 11, ಇದು 10, ಒಟ್ಟು ಈಗ ಪ್ರೆಸೆಂಟ್ ಇರುವಂತದ್ದು 21. 22 ಇತ್ತು, UAE ಆಚೆ ಬರೋದ್ರಿಂದ ಸೊ 21 ಆಗಿದೆ. ಮೆಂಬರ್ಸ್ ಇಂಪಾರ್ಟೆಂಟ್, ಏನಕ್ಕೆ ಬಂತು ಅನ್ನೋದು ಇಂಪಾರ್ಟೆಂಟ್, ಉದ್ದೇಶ ತಿಳ್ಕೋಬೇಕಾಗುತ್ತೆ. ಫೌಂಡಿಂಗ್ ಮೆಂಬರ್ಸ್ ಇಂಪಾರ್ಟೆಂಟ್. ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಬಂದು ವಿಯೆನ್ನಾದಲ್ಲಿ ಇರುವಂತದ್ದು. ಪ್ರಶ್ನೆ ಯಾವ ರೀತಿ ಬರಬಹುದು?
ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಒಪೆಕ್ ಒಂದು ಔಪಚಾರಿಕ ಸಂಸ್ಥೆಯಾಗಿದೆ. ನಾನು ಹೇಳಿದೆ ಅದೊಂದು ಫಾರ್ಮಲ್ ಗ್ರೂಪ್. ಹೌದು, ಒಪೆಕ್ ಒಂದು ಔಪಚಾರಿಕ ಸಂಸ್ಥೆಯಾಗಿದೆ, ಕರೆಕ್ಟ್. ಇದು ಒಪೆಕ್ ಪ್ಲಸ್ ಸಂಘಟನೆಯು ರಷ್ಯಾದಂತಹ ಒಪೆಕ್ ಅಲ್ಲದ ದೇಶಗಳನ್ನು ಒಳಗೊಂಡಿದೆ. ಹೌದು, ಒಪೆಕ್ ಅಲ್ಲಿ ಇರಲಿಲ್ಲ, ಆದರೂ ಕೂಡ ರಷ್ಯಾದಂತಹ ಕೆಲವೊಂದು ದೇಶಗಳನ್ನ ಸೇರಿಸಿಕೊಂಡು ಒಪೆಕ್ ಪ್ಲಸ್ ಮಾಡ್ತಾರೆ. ಇದು ಸರಿಯಾಗಿದೆ. ಒಪೆಕ್ ಪ್ಲಸ್ ಬದ್ಧವಾಗಿರುವ ಒಪ್ಪಂದಗಳ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇಲ್ಲ, ಒಪೆಕ್ ಪ್ಲಸ್ ಏನಿದೆಯಲ್ಲ ಇದರಷ್ಟು ಫಾರ್ಮಲ್ ಆಗಿಲ್ಲ. ಸೊ ಇದರಲ್ಲಿ ಎಕ್ಸಿಟ್ ಆಗುವಂಥದ್ದು, ಎಂಟ್ರಿ ಆಗುವಂಥದ್ದು ವೆರಿ ಕಾಮನ್ ಆಗಿದೆ. ಸೊ ಹಾಗಾಗಿ ಇದು ಟ್ರೀಟಿಸ್ ಮೂಲಕ ಆಗಿಲ್ಲ, ಇದು ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿರುವಂಥದ್ದು. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸಿಕ್ಕಿಂ ಬಿಕಮ್ಸ್ ಕಂಟ್ರೀಸ್ ಫಸ್ಟ್ ಪೇಪರ್ಲೆಸ್ ಜುಡಿಷಿಯರಿ ಸ್ಟೇಟ್. ಜುಡಿಷಿಯರಿ ಸಿಸ್ಟಮ್ ಏನಿದೆಯಲ್ಲ ಅದು ಕಂಪ್ಲೀಟ್ ಪೇಪರ್ಲೆಸ್ ಆಗಿದೆ ಅಂತ ಕಂಟ್ರಿನಲ್ಲೇ ಫಾರ್ ದ ಫಸ್ಟ್ ಟೈಮ್. ಎಲ್ಲಾಗಿರುವಂಥದ್ದು ಸಿಕ್ಕಿಂ ಅಲ್ಲಿ ಆಗಿರುವಂಥದ್ದು. ಸೊ ನಮ್ಮಲ್ಲಿ ಈ ಕೋರ್ಟ್ ಮಿಷನ್ ಅಂತ ಒಂದು ಮಿಷನ್ ಇತ್ತು, ಸುಪ್ರೀಂ ಕೋರ್ಟ್ ತರ್ತಿದ್ದು ಈ ಕೋರ್ಟ್ ಮಿಷನ್ ಅಂತ ಹೇಳಿ. ಸೊ ಆ ಒಂದು ಮಿಷನ್ ಹೆಟರಲ್ಲಿ ಮಾಡಿರುವಂತದ್ದಾಗಿದೆ. ಇದನ್ನ ತಂದಿರುವಂತದ್ದು ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡುತ್ತೆ ಅಂತಂದ್ರೆ ಜುಡಿಷಿಯರಿ ಸಿಸ್ಟಮ್ ಅಲ್ಲೇನೆ ಹೇಗೆ ಡಿಜಿಟಲ್ ಫೀಚರ್ಸ್ ನ ಅಡಾಪ್ಟ್ ಮಾಡ್ಕೋಬೇಕು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಮಿಟಿ ಮಾಡಿತ್ತು, ಈ ಕಮಿಟಿ ಅಂತ, ಈ ಕಮಿಟಿ ಆಫ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸೊ ಇವ್ರು ಮಾಡಿದ್ದು. ಸೊ ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ನೆನ್ಪಿಟ್ಕೋಬೇಕಾಗತ್ತೆ. ಸೊ ಈ ಎರಡು ಸೇರಿ ಈಗ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂತದ್ದು ಪೇಪರ್ಲೆಸ್ ಜುಡಿಷಿಯರಿ ಸಿಸ್ಟಮ್. ಫಸ್ಟ್ ಆಗಿರುವಂತದ್ದು ಯಾವುದು, ಸಿಕ್ಕಿಂ ಆಗಿರುತ್ತೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಈ ಜುಡಿಷಿಯರಿ ಸಿಸ್ಟಮ್ ಅಲ್ಲಿ ಆ ಕೇಸ್ ನ ಫೈಲ್ ಮಾಡೋದಾಗ್ಲಿ, ಅದನ್ನ ಶಾರ್ಟಿಂಗ್ ಮಾಡೋದಂತದಾಗ್ಲಿ, ಅಲೋಕೇಟ್ ಮಾಡೋಂಥದ್ದಾಗ್ಲಿ, ಹಿಯರಿಂಗ್ ಆಗ್ಲಿ, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಪೇಪರ್ಲೆಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದಾಗ ರಿಮೋಟ್ ಏರಿಯಾದಲ್ಲೂ ಕೂಡ ಅದರ ವರ್ಚುವಲ್ ಹಿಯರಿಂಗ್ ಆಗ್ಬೋದು. ಅಂದ್ರೆ ರಿಮೋಟ್ ಏರಿಯಾಗಳಿಗೂ ಅದು ರೀಚ್ ಆಗೋಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಫಾಸ್ಟ್ ಆಗುತ್ತೆ, ಡಿಜಿಟಲಿ ಆಗ್ತಿರೋದ್ರಿಂದ ಫಾಸ್ಟ್ ಆಗುತ್ತೆ, ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಹೀಗೆ ನಾನಾ ಕಾರಣಗಳಿಂದ ಒಂದು ಪೇಪರ್ಲೆಸ್ ಜುಡಿಷಿಯರಿ ಸಿಸ್ಟಮ್ ತರಬೇಕು ಅಂತ ನಡೀತಿದ್ದು ಯಾವುದು, ಈ ಕೋರ್ಟ್ ಮಿಷನ್. ಸೊ ಅದರಲ್ಲಿ ಈಗ ಫಸ್ಟ್ ಟೈಮ್ ಇದನ್ನ ಅಚೀವ್ ಮಾಡಿರುವಂತದ್ದು ಸಿಕ್ಕಿಂ. ನೆನ್ಪಿಟ್ಕೋಬೇಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ತದೆ, ಕಾಗದ ರಹಿತ ನ್ಯಾಯಾಂಗ ಮತ್ತು ಈ ಕೋರ್ಟ್ಸ್ ಮಿಷನ್ ಮೋಡ್ ಯೋಜನೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಸಿಕ್ಕಿಂ ಸಂಪೂರ್ಣವಾಗಿ ಕಾಗದ ರಹಿತ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿದ ಮೊದಲ ರಾಜ್ಯವಾಗಿದೆ. ಹೌದು, ಸಿಕ್ಕಿಂ ಬಂದು ಸಂಪೂರ್ಣವಾಗಿ ಕಾಗದ ರಹಿತ ಅಥವಾ ಪೇಪರ್ಲೆಸ್ ಜುಡಿಷಿಯರಿ ಸಿಸ್ಟಮ್ ತಂದಂತ ಫಸ್ಟ್ ಸ್ಟೇಟ್ ಆಗಿರುತ್ತೆ ಇಡೀ ಇಂಡಿಯಾದಲ್ಲಿ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ಸರಿಯಾಗಿದೆ. ಈ ಕೋರ್ಟ್ಸ್ ಮಿಷನ್ ಮೋಡ್ ಯೋಜನೆಯನ್ನು ನ್ಯಾಯಾಂಗದ ಸ್ವಾಯತ್ತತೆಯನ್ನು ಕಾಪಾಡಲು ಕೇವಲ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಜಾರಿಗೆ ತಂದಿದೆ. ಎಷ್ಟು ಕನ್ಫ್ಯೂಸಿಂಗ್ ಸ್ಟೇಟ್ಮೆಂಟ್ ಅಂತಂದ್ರೆ, ಭಾರತದ ನ್ಯಾಯಾಲಯದಲ್ಲಿ ಇಂಡಿಪೆಂಡೆನ್ಸ್ ಇಂಪಾರ್ಟೆಂಟ್, ಬಟ್ ಆದ್ರೆ ಕರೆಕ್ಟ್ ಸ್ವಾಯತ್ತತೆ ಕಾಪಾಡೋದು ಇಂಪಾರ್ಟೆಂಟ್. ಹಾಗಂತ ಹೇಳಿ ಈ ಯೋಜನೆನ ಬರೀ ಸುಪ್ರೀಂ ಕೋರ್ಟ್ ಮಾತ್ರ ತಂದಿಲ್ಲ, ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಎರಡು ಸೇರಿದೆ. ಈ ಸ್ಟೇಟ್ಮೆಂಟ್ ನೋಡಿದಂಗೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ, ಬಟ್ ತಂದಿರುವಂತದ್ದು ಈ ಕಮಿಟಿ ಆಫ್ ಸುಪ್ರೀಂ ಕೋರ್ಟ್, ಅದ್ರ ಜೊತೆಗೆ ಡಿಪಾರ್ಟ್ಮೆಂಟ್ ಆಫ್ ಜಸ್ಟಿಸ್ ಎರಡು ಸೇರಿ ತಂದಿರುವಂತದ್ದು, ಅದೊಂದೇ ಅಲ್ಲ. ಸೊ ಹಾಗಾಗಿ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ನ್ಯಾಯಾಲಯಗಳ ಡಿಜಿಟಲೀಕರಣವು ಪಾರದರ್ಶಕತೆ, ಪ್ರವೇಶ ಸಾಧ್ಯತೆಯನ್ನು ಸುಧಾರಿಸುತ್ತದೆ ಮತ್ತು ಬಾಕಿ ಇರುವ ಪ್ರಕರಣಗಳ ಸಂಖ್ಯೆಯನ್ನು ಕಡಿಮೆ ಮಾಡುತ್ತದೆ. ಯಾಕಂತಂದ್ರೆ ಫಾಸ್ಟ್ ಆಗಿ ಆಗ್ತಾ ಇರುತ್ತೆ. ಸೊ ಫಾಸ್ಟ್ ಆಗಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಹಿಯರಿಂಗ್ ಬರದೇ ಇರುವಂತದ್ದಾಗೋದು, ಇದೇನೇನು ಆಗ್ತಿರುತ್ತೆ. ಸೊ ಅದನ್ನೆಲ್ಲ ತಪ್ಪಿಸಬಹುದು. ಸೊ ಬೇಗ ಆಗ್ತಿರೋದ್ರಿಂದ ಪಾರದರ್ಶಕತೆನೇ ಎನ್ಶೋರ್ ಮಾಡಿಸಬಹುದು. ಜೊತೆಗೆ ಬಾಕಿ ಇರೋ ಪ್ರಕರಣಗಳು ಮುಂದುವರಿತಾ ಹೋಗುತ್ತೆ, ಫಾಸ್ಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ಅಂದ್ರೆ 1 ಮತ್ತು 3 ಸರಿಯಾಗಿರೋದ್ರಿಂದ ಆನ್ಸರ್ ಬಂದು ಆಪ್ಷನ್ ಬಿ ಆಗುತ್ತೆ. 1 ಮತ್ತು 3 ಮಾತ್ರ ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಸೆಂಟರ್ ಐಸ್ ಆನ್ ನ್ಯೂ ಇ ಬಸ್ ಸ್ಕೀಮ್ಸ್ ಆಸ್ 14,000 PM ಇ ಡ್ರೈವ್ ಬಸ್ಸಸ್ ಫುಲ್ಲಿ ಟೆಂಡರ್ಡ್. ಏನಾಗಿದೆ ಅಂತಂದ್ರೆ, ಈ ಬಸ್ ಅಷ್ಟೇ ಅಂತ ಅಲ್ಲ, ಈ ಸ್ಕೀಮ್ ಅಲ್ಲಿ ಈಗ ಈ ಬಸ್ಗಳು ಸುಮಾರು 14,000 ಈ ಬಸ್ಗಳನ್ನ ಏನ್ ಮಾಡಿದೆ ಅಂತಂದ್ರೆ ಟೆಂಡರ್ ಕಾಲ್ ಮಾಡಿರುವಂತದ್ದು. ಯಾವ್ದ್ರ ಮೂಲಕ ಕಾಲ್ ಮಾಡ್ತಾರೆ ಅಂತಂದ್ರೆ ಸಿಸಲ್ ಅಂತ ಬರುತ್ತೆ, ಅಂದ್ರೆ ಕನ್ವರ್ಜೆನ್ಸ್ ಎನರ್ಜಿ ಸರ್ವಿಸ್ ಲಿಮಿಟೆಡ್ ಅಂತ. ಸೊ ಇವ್ರ ಮೂಲಕ ಏನ್ ಮಾಡಿದಾರೆ ಅಂತಂದ್ರೆ ಟೆಂಡರ್ನ ಕಾಲ್ ಮಾಡಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ PM ಇ ಡ್ರೈವ್ ಬಗ್ಗೆ ನೋಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. PM ಇ ಡ್ರೈವ್ ಹೆಸರು ಹೇಳ್ತದೆ, PM ಇ ಡ್ರೈವ್ ಅಂದ್ರೆ ಎಲೆಕ್ಟ್ರಾನಿಕ್ ಡ್ರೈವ್ ರೆಸೊಲ್ಯೂಷನ್ ಇನ್ ಇನೋವೇಟಿವ್ ವೆಹಿಕಲ್ ಎನ್ಹಾನ್ಸ್ಮೆಂಟ್ ಅಂತ. ಯಾವ್ದ್ರ ಮೂಲಕ ಎಲೆಕ್ಟ್ರಿಕಲ್ ಡ್ರೈವ್ ಈ ಡ್ರೈವ್ ನ ಪ್ರಮೋಟ್ ಮಾಡಕ್ಕೆ ಮಾಡಿರುವಂತದ್ದು. ಅಂದ್ರೆ ಈ ಎಲೆಕ್ಟ್ರಿಕಲ್ ಮೊಬಿಲಿಟಿನ ಅರ್ಬನ್ ಏರಿಯಾದಲ್ಲಿ ಪ್ರಮೋಟ್ ಮಾಡಬೇಕು ಅಂತ ತಂದಂತ ಒಂದು ಸ್ಕೀಮ್ ಆಗಿರುತ್ತೆ. ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುವಂತದ್ದು ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್. ಕನ್ಫ್ಯೂಷನ್ ಆಗಬಾರ್ದು, ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಇವರು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತ ನೋಡಲ್ ಏಜೆನ್ಸಿ ಆಗಿರುತ್ತೆ. ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಈ ಸ್ಕೀಮ್ ಮೂಲಕ ಒಂದಷ್ಟು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡ್ತಾರೆ. ಯಾರಾದ್ರೂ ಕಾಮನ್ ಮ್ಯಾನ್ ಆಗ್ಬೋದು, ಯಾವ್ಯಾವ ಪರ್ಚೇಸ್ ಮಾಡ್ಬೋದು, 2 ವೀಲರ್ ಆಗ್ಬೋದು, 3 ವೀಲರ್ ಆಗ್ಬೋದು, ಅಥವಾ ಆಂಬುಲೆನ್ಸ್ ಆಗ್ಬೋದು, ಬಸ್ಸಸ್ ಆಗ್ಬೋದು, ಅಥವಾ ಟ್ರಕ್ ಆಗ್ಬೋದು. ನಾನು ಯಾಕೆ ಇದನ್ನ ಬರಿತಾ ಇದ್ದೀನಿ ಅಂತಂದ್ರೆ, ಇದೇ ಕ್ವಶನ್ ಕೇಳಿದ್ದು KPSC ನಲ್ಲಿ, ಯಾವ್ಯಾವ್ದು ಇದ್ರ ಅಂಡರ್ ಬರುತ್ತೆ ಅಂತ. ಸೊ ಈ ರೀತಿ ಏನಾದ್ರು ನೀವು ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಾಗಿ ಒಂದಷ್ಟು ಟ್ಯಾಕ್ಸ್ ಇಂಟೆನ್ಸಿವ್ಗಳನ್ನ ಕೊಡ್ತಾ ಹೋಗ್ತಾರೆ ಗೌರ್ಮೆಂಟ್. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ, ಯಾವೆಲ್ಲ ಬರ್ತವೆ ಅನ್ನೋದು ಇಂಪಾರ್ಟೆಂಟ್, ಯಾವ ಮಿನಿಸ್ಟ್ರಿ ಇಂಪಾರ್ಟೆಂಟ್, ಅದ್ರ ಉದ್ದೇಶ ಏನು ಅಂತ ತಿಳ್ಕೊಂಡ್ರೆ ಸಾಕಾಗುತ್ತೆ. ಸೊ ಪ್ರಶ್ನೆ ಯಾವ ರೀತಿ ಬರುತ್ತೆ,
PM E-Drive ಯೋಜನೆಗೆ ಸಂಬಂಧಿಸಿದ ಕೆಳಗಿಳಿಕೆಗಳನ್ನು ಗಮನಿಸಿ. ಇದು ಬೃಹತ್ ಕೈಗಾರಿಕಾ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಹೆವಿ ಇಂಡಸ್ಟ್ರೀಸ್ ಜಾರಿಗೊಳಿಸಿದೆ. ಕರೆಕ್ಟ್. ಈ ಯೋಜನೆಯು ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳು, ತ್ರಿಚಕ್ರ ವಾಹನಗಳು, ಬಸ್ಗಳು ಮತ್ತು ಆಂಬುಲೆನ್ಸ್ ಗಳನ್ನು ಒಳಗೊಂಡಿದೆ. ಕರೆಕ್ಟ್. 2 ವೀಲರ್ಸ್, 3 ವೀಲರ್ಸ್, ಬಸ್ಸು ಮತ್ತೆ ಆಂಬುಲೆನ್ಸ್ ಅಷ್ಟೇ ಅಲ್ಲ, ಟ್ರಕ್ಗಳು ಕೂಡ ಬರುತ್ತೆ. ಸೊ ಇಷ್ಟನ್ನೆಲ್ಲಾನು ಒಳಗೊಂಡಿರುತ್ತೆ. ನೀವು ಯಾವ್ದು ಬೇಕಿದ್ರು ತಗೋಬಹುದು, ತಗೊಂಡ್ರೆ ನಿಮಗೆ ಇನ್ಸೆಂಟಿವ್ ಸಿಗ್ತಾ ಹೋಗುತ್ತೆ. ಇದ್ರಲ್ಲಿ ಏನಂತಂದ್ರೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅದನ್ನ ನಿಮಗೆ ಸ್ಟೇಟೇ ಕೊಡ್ತಾ ಹೋಗುತ್ತೆ. ಬಟ್ ಈ ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅದನ್ನೆಲ್ಲ ಬೇಕಾದ್ರೆ ನೀವು PPP ಮಾಡಲ್ ಅಲ್ಲಿ ಬೇರೆ ಪ್ರೈವೇಟ್ ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾಗಿರುತ್ತೆ. ಮತ್ತೆ ಇನ್ನೊಂದು ಅಪ್ಡೇಟ್ ಏನಂತಂದ್ರೆ ಈ ಆರ್ಟಿಕಲ್ ಅಲ್ಲಿ ಇದ್ದು ಈ ತ್ರಿಚಕ್ರ ವಾಹನಗಳು 3 ವೀಲರ್ಸ್ ಏನಿದೆಯಲ್ಲ, ಸೊ ಅದರದ್ದು ಒಂದು 30% ಆಲ್ರೆಡಿ ಪೆನಿಟ್ರೇಷನ್ ಆಗಿದೆ ಅಂತೆ ಅರ್ಬನ್ ಏರಿಯಾದಲ್ಲಿ. ಸೊ ಇದೊಂದು ಅಪ್ಡೇಟ್ ಇಲ್ಲಿ ಇದ್ದು ಈ ಯೋಜನೆಯಲ್ಲಿ ಎಲೆಕ್ಟ್ರಿಕ್ ತ್ರಿಚಕ್ರ ವಾಹನಗಳು 30% ಹೆಚ್ಚು ಮಾರುಕಟ್ಟೆ ಪ್ರವೇಶವನ್ನು ಅಥವಾ ಮಾರ್ಕೆಟ್ ಪೆನಿಟ್ರೇಷನ್ ಸಾಧಿಸಿವೆ. ಹೌದು, ಇದೇ ಥರ್ಡ್ ಸ್ಟೇಟ್ಮೆಂಟ್ ಇರುವಂತದ್ದು. ನಿಯರ್ಲಿ 30% ಈಗ ಆಲ್ರೆಡಿ ಏನೊಂದು ಈ 3 ವೀಲರ್ಗಳೇನಿದೆ ಸೊ ಅವುಗಳು ಈಗ ಆಲ್ರೆಡಿ ಅವೈಲಬಲ್ ಇದೆಯಂತೆ ಅರ್ಬನ್ ಏರಿಯಾದಲ್ಲಿ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಸರಿಯಾಗುತ್ತೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾಸ್ ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಟು ಟರ್ನ್ ಕಚ್ಸ್ ಮೋಸ್ಟ್ ಇನ್ವೇಸಿವ್ ವೀಡ್ ಇನ್ ಟು ದ ಮೆರೈನ್ ಫ್ಯೂಯಲ್. ಏನಾಗಿದೆ ಅಂತಂದ್ರೆ ಯೂಶಲಿ ನಮಗೆ ಮೆಥನಾಲ್ ಪ್ರೊಡಕ್ಷನ್ ನೀಡಿರುತ್ತೆ. ಯಾವುದು CH4OH ಅಂತ ಕರಿತೀವಿ ಮೆಥನಾಲ್. ಏನಕ್ಕೆ ಅಂತಂದ್ರೆ ಇದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಎಲ್ಲಿ ಇದನ್ನ ಫ್ಯೂಯಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಗುಜರಾತ್ ಅಲ್ಲಿ ಅಂತಂದ್ರೆ ಮೇಜರ್ಲಿ ಪೋರ್ಟ್ ಸಿಸ್ಟಮ್, ಪೋರ್ಟ್ ಇಂಡಸ್ಟ್ರಿನಲ್ಲಿ. ಇನ್ನು ಸ್ಪೆಸಿಫಿಕಲಿ ಹೇಳ್ಬೇಕು ಅಂತಂದ್ರೆ ದೀನ್ ದಯಾಳ್ ಪೋರ್ಟ್ ಅಥಾರಿಟಿ ಏನಿದೆಯಲ್ಲ, ಸೊ ಅವರ ಒಂದು ಸಪೋರ್ಟ್ ಅಲ್ಲಿ ತರ್ತಾ ಇರೋಂಥದ್ದು. ಇದನ್ನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಈಗ ಮೆಥನಾಲ್ ಪ್ರೊಡಕ್ಷನ್ ಆಗ್ಬೇಕಾಗಿದೆ, ಯಾಕಂತಂದ್ರೆ ಇದು ಗ್ರೀನ್ ಫ್ಯೂಯಲ್. ಸೊ ಇದನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಇವ್ರು ಯೂಸ್ ಮಾಡ್ತಾ ಇರೋದು ಒಂದು ಗ್ರೀನ್ ಸ್ಟಾಕ್ ನ. ಏನಿದು ಗ್ರೀನ್ ಸ್ಟಾಕ್ ಅಂತಂದ್ರೆ ಪ್ರಾಫಿಸ್ ಜ್ಯೂಲಿಫೆರಾ ಅನ್ನೋದು ಒಂದು ಇನ್ವೇಸಿವ್ ಸ್ಪೀಶೀಸ್. ಏನಾಗ್ತಿತ್ತು ಅಂತಂದ್ರೆ ಈ ಪ್ರಾಫಿಸ್ ಜ್ಯೂಲಿಫೆರಾ ಅನ್ನೋದು ಗುಜರಾತ್ ನ ಕಚ್ ರೀಜನ್ ನಲ್ಲಿ ಇರುವಂತಹ ಬನಿ ಗ್ರಾಸ್ ಲ್ಯಾಂಡ್ ಏನಿದೆಯಲ್ಲ ಅದರಲ್ಲಿ ಯಥೇಚ್ಛವಾಗಿ ಬೆಳ್ಕೊಂಡು ಅಲ್ಲಿ ಬಯೋಡೈವರ್ಸಿಟಿನ ಹಾಳು ಮಾಡ್ತಾ ಇತ್ತು. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಪ್ರಾಸೆಸ್ ಜ್ಯೂಲಿಫೆರಾನ ಪ್ರೋಸೆಸ್ ಮಾಡಿಬಿಟ್ಟು ಮಿಥೆನಾಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದಾರೆ. ಮೆಥನಾಲ್ ಪ್ರೊಡ್ಯೂಸ್ ಆಗ್ತಾ ಇದೆ, ಬಟ್ ಯೂಸ್ ಮಾಡ್ತಾ ಇರೋಂಥದ್ದು ಒಂದು ಗ್ರೀನ್ ಸ್ಟಾಕ್ ನ. ಸೊ ಹಾಗಾಗಿ ಇದನ್ನ ಏನಂತ ಕರೀತಾರೆ ಅಂತಂದ್ರೆ ಗ್ರೀನ್ ಮೆಥನಾಲ್ ಅಂತ ಕರೀತಾರೆ. ಗ್ರೀನ್ ಮೆಥನಾಲ್. ಸೊ ಹಾಗಾಗಿ ಈ ಗ್ರೀನ್ ಮೆಥನಾಲ್ ನ ಪ್ರೊಡ್ಯೂಸ್ ಮಾಡ್ತಾ ಇರುವಂತದ್ದು ಫಸ್ಟ್ ಗ್ರೀನ್ ಮೆಥನಾಲ್ ಪ್ಲಾಂಟ್ ಎಲ್ಲಿ ಬಂದಿರುವಂತದ್ದು ಗುಜರಾತ್ ನ ಕಾಂಡ್ಲಾದಲ್ಲಿ ಬಂದಿರುವಂತದ್ದು. ಇದೇನ್ ಮಾಡ್ತಾರೆ ಅಂತಂದ್ರೆ ಪ್ರಾಫಿಸ್ ಜ್ಯೂಲಿಫೆರಾ ಏನಿದೆಯಲ್ಲ ಸೊ ಅದನ್ನ ಫಸ್ಟ್ ಗ್ಯಾಸಿಫಿಕೇಶನ್ ಮಾಡ್ತಾರೆ. ನಂತರ ಅದನ್ನ ಸಿನ್ ಗ್ಯಾಸ್ ಆಗಿ ಕನ್ವರ್ಟ್ ಮಾಡ್ತಾರೆ. ನಂತರದಲ್ಲಿ ಇದನ್ನ ಮೆಥನಾಲ್ ಸಿಂಥಸಿಸ್ ಮಾಡ್ಬಿಟ್ಟು ನೆಕ್ಸ್ಟ್ ಮೆಥನಾಲ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಅದನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ಪ್ರೆಡಿಕ್ಟ್ ಮಾಡ್ಬೋದು, ಇದು ಗ್ರೀನ್ ಸೋರ್ಸ್ ಆದ್ರಿಂದ ನಮ್ದು ಏನೊಂದು ಕಾರ್ಬನ್ ಡೈಆಕ್ಸೈಡ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ಸ್ ಗಳಾಗಬಹುದು ಅಥವಾ ನೈಟ್ರಸ್ ಆಕ್ಸೈಡ್ಸ್ ಗಳಾಗಬಹುದು, ಇದರ ಒಂದು 80 to 90% ಎಮಿಷನ್ ಕಡಿಮೆ ಆಗುತ್ತೆ. 80 to 90% ಎಮಿಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಕಾರ್ಬನ್ ಡೈಆಕ್ಸೈಡ್ ಆಗ್ಬೋದು, ನೈಟ್ರಸ್ ಆಕ್ಸೈಡ್ ಆಗ್ಬೋದು. ಇನ್ನ ಸಲ್ಫರ್ ಆಕ್ಸೈಡ್ಸ್ ಆಗ್ಬೋದು ಅಥವಾ ಈ PM ಏನ್ ಬರುತ್ತಲ್ಲ, ಸೊ ಇದನ್ನ ನಿಯರ್ಲಿ ಎಲಿಮಿನೇಟ್ ಮಾಡ್ಬೋದು. ಸಲ್ಫರ್ ಆಕ್ಸೈಡ್ಸ್ ಆಗಲಿ ಅಥವಾ PM ಪರ್ಟಿಕ್ಯುಲರ್ ಮ್ಯಾಟರ್ ಏನ್ ಬರ್ತವೆ, ಸೊ ಅದನ್ನ ಎಲಿಮಿನೇಟ್ ಮಾಡಬಹುದಾಗಿರುತ್ತೆ. ಈ ರೀತಿಯಾಗಿ ಒಂದು ವೇಸ್ಟ್ ಪ್ರಾಡಕ್ಟ್ ಅಥವಾ ಒಂದು ಹಾನಿಕಾರಕ ಒಂದು ಸಸ್ಯವರ್ಗ ಅಂತಾನೆ ಹೇಳ್ಬೋದು ಯಾವ್ದು ಪ್ರಾಫಿಸ್ ಜ್ಯೂಲಿಫೆರಾ ಏನಿದೆಯಲ್ಲ, ಸೊ ಅದನ್ನ ಗ್ರೀನ್ ಸೋರ್ಸ್ ಆಗಿ ಯೂಸ್ ಮಾಡ್ಕೊಂಡು ಮೆಥನಾಲ್ ಪ್ರೊಡ್ಯೂಸ್ ಮಾಡ್ತಾ ಇರೋಂಥದ್ದು. ಸೊ ಇದರಿಂದ ಪೋರ್ಟ್ ಇಂಡಸ್ಟ್ರಿ ತುಂಬಾ ಹೆಲ್ಪ್ ಆಗುತ್ತೆ. ಪೋರ್ಟ್ ಇಂಡಸ್ಟ್ರಿನಲ್ಲೂ ನಮ್ಗೊಂದಷ್ಟು ಟಾರ್ಗೆಟ್ಗಳಿದೆ. ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಏನಿದೆ, ಸೊ ಇವರು ಒಂದು ಟಾರ್ಗೆಟ್ ಮಾಡಿರ್ತಾರೆ 2050 ಒಳಗಡೆ ಈ ಪೋರ್ಟ್ ಇಂಡಸ್ಟ್ರಿ ಏನು ಕಾರ್ಬನ್ ಡೈಆಕ್ಸೈಡ್ ನ ರಿಲೀಸ್ ಮಾಡ್ತಾ ಇದೆ ಅದನ್ನ ತಪ್ಪಿಸ್ಬಿಟ್ಟು ನೆಟ್ ಜೀರೋ ಅಚೀವ್ ಮಾಡಬೇಕು ಬೈ 2050 ಅಂತ. ಯಾರು ಹೇಳಿರುವಂತದ್ದು? ಇದು ಇಂಟರ್ನ್ಯಾಷನಲ್ ಮೆರಿಟೈಮ್ ಆರ್ಗನೈಸೇಷನ್ ಟಾರ್ಗೆಟ್ ಮಾಡಿತ್ತು. ಸೊ ಆ ಒಂದು ಲೈನ್ ನಲ್ಲೂ ನಾವು ಕೆಲಸ ಮಾಡಿದಾಗ ಆಗುತ್ತೆ. ಪ್ರಶ್ನೆ ಯಾವ ರೀತಿ ಬರ್ಬೋದು? ಭಾರತದ ಮೊದಲ ಹಸಿರು ಮೆಥನಾಲ್ ಘಟಕ ಕುರಿತಾದ ಈ ಕೆಳಗಿಳಿಕೆಗಳನ್ನು ಗಮನಿಸಿ. ಈ ಘಟಕವು ದೀನ್ ದಯಾಳ್ ಬಂದರು ಪ್ರಾಧಿಕಾರದಲ್ಲಿ ಅಡಿಯಲ್ಲಿ ಬರುವ ಕಾಂಡ್ಲಾದಲ್ಲಾಗಿದೆ. ಹೌದು. ಸೊ ಇವರೇ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರೋಂಥದ್ದು. ಸೊ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಮೆಥನಾಲ್ ಉತ್ಪಾದನೆಗೆ ಕಚ್ಚಾ ವಸ್ತುವಾಗಿ ಫೀಡ್ ಸ್ಟಾಕ್ ಅಥವಾ ಪ್ರಾಫಿಸ್ ಜ್ಯೂಲಿಫೆರಾ ಸಸ್ಯವನ್ನು ಇದು ಬಳಸುತ್ತದೆ. ಕರೆಕ್ಟ್ ಆಗಿದೆ. ಈ ಒಂದು ಇನ್ವೇಸಿವ್ ಏಲಿಯನ್ ಸ್ಪೀಶೀಸ್ ಏನಿತ್ತು, ಸೊ ಅದನ್ನ ಬಳಸ್ಕೊಂಡು ಈ ಗ್ರೀನ್ ಸ್ಟಾಕ್ ನ ಬಳಸ್ಕೊಂಡು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಮೆಥನಾಲ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಆಗಿದೆ. ಆನ್ಸರ್ ಬಂದು 1 ಮತ್ತು 2 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಲೀಫ್ ಸ್ಪಾಟ್ ಡಿಸೀಸ್ ಇನ್ ಅಕ್ಕ ನಟ್ ಫೀಲ್ಡ್ ಡೆಮಾನ್ಸ್ಟ್ರೇಷನ್ ಆನ್ ಡಿಸೀಸ್ ಮ್ಯಾನೇಜ್ಮೆಂಟ್ ಟು ಕಂಪ್ಲೀಟ್ ಇಯರ್ ಇನ್ ಜೂನ್. ಈ ಜೂನ್ ಅಲ್ಲಿ ಏನಾಗ್ತದೆ ಅಂತಂದ್ರೆ ಈ ಒಂದು ಲೀಫ್ ಸ್ಪಾಟ್ ಡಿಸೀಸ್ ನ ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ಏನ್ ಮಾಡ್ತಾ ಇದ್ದಾರೆ ಅದು ಕಂಪ್ಲೀಟ್ ಆಗುತ್ತೆ ಜೂನ್ ಅಲ್ಲಿ. ಏನಿದು ಲೀಫ್ ಸ್ಪಾಟ್ ಡಿಸೀಸ್ ಅಂದ್ರೆ? ಲೀಫ್ ಸ್ಪಾಟ್ ಡಿಸೀಸ್ ಯಾವ ಲೀಫ್ ಇದು ಅಂದ್ರೆ ಈ ಅಡಿಕೆ ಏನಿದೆಯಲ್ಲ, ಅಡಿಕೆ ಎಲೆಗಳು, ಸೊ ಅದ್ರ ಮೇಲೆ ಸ್ಪಾಟ್ ಫಾರ್ಮ್ ಆಗುತ್ತೆ. ಬ್ರೌನ್ ಅಥವಾ ಯೆಲ್ಲೋ ಕಲರ್ ಸ್ಪಾಟ್ ಗಳನ್ನ ಫಾರ್ಮ್ ಆಗುತ್ತೆ. ಸೊ ಇದಕ್ಕೆ ಇಟ್ಟಿರೋ ಹೆಸರು ಬಂದು ಲೀಫ್ ಸ್ಪಾಟ್ ಡಿಸೀಸ್ ಅಂತ. ಅಡಿಕೆಗಳಲ್ಲಿ ನೋಡೋಕೆ ಸಿಗುವಂತದ್ದು ಈ ಒಂದು ಸ್ಪಾಟ್ ಗಳು ಏನು ಫಾರ್ಮ್ ಆಗುತ್ತೆ. ಯಾಕೆ ಅಂತಂದ್ರೆ ಇದು ಸ್ಪ್ರೆಡ್ ಆಗುವಂತದ್ದು ಫಂಗಸ್ ಇಂದ.
ಫಂಗಸ್ ಇನ್ಫೆಕ್ಷನ್ ಇಂದ ಏನಾಗುತ್ತೆ ಅಂತಂದ್ರೆ ಅದು ಯೆಲ್ಲೋ ಅಥವಾ ಬ್ರೌನಿಶ್ ಕಲರ್ಗೆ ಟರ್ನ್ ಆಗುತ್ತೆ. ಈ ಫಂಗಸ್ ಗಳು ಹೇಗೆ ಸ್ಪ್ರೆಡ್ ಆಗುತ್ತೆ? ಈ ಫಂಗಸ್ ಗಳು ವಾಟರ್ ಡ್ರಾಪ್ಲೆಟ್ಸ್ ಆಗ್ಬೋದು ಅಥವಾ ಏರ್ ಆಗ್ಬೋದು, ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ಒಂದರಿಂದ ಒಂದಕ್ಕೆ ಸ್ಪ್ರೆಡ್ ಆಗ್ತಾ ಅದು ಓವರ್ ಈಲ್ಡ್ ಹಾಳು ಮಾಡ್ತಾ ಹೋಗುತ್ತೆ. ಏನಾಗುತ್ತೆ ಅಂತಂದ್ರೆ ಈ ಅಡಿಕೆ ಎಲೆಗಳ ಮೇಲೆ ಈ ಬ್ರೌನ್ ಮತ್ತೆ ಯೆಲ್ಲೋ ಸ್ಪಾಟ್ ಗಳು ಕ್ರಿಯೇಟ್ ಆಗುತ್ತಲ್ಲ, ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈ ಫೋಟೋಸಿಂಥೆಸಿಸ್ ಆಗುವಂತ ಪ್ರಮಾಣನೇ ಕಡಿಮೆ ಆಗುತ್ತೆ, ಆ ಪ್ರೊಸೆಸ್ ಕಡಿಮೆ ಆಗುತ್ತೆ. ಫೋಟೋಸಿಂಥೆಸಿಸ್ ಕಡಿಮೆ ಆಯ್ತು ಅಂತಂದ್ರೆ ಫುಡ್ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ಓವರ್ ಆಲ್ ಈಲ್ಡೇ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಆ ಒಂದು ಅಡಿಕೆ ಸಂಬಂಧಪಟ್ಟಂತ ಒಂದು ಇಳುವರಿ ಏನಾಗ್ತಿತ್ತು ಅದು ತುಂಬಾ ಕಡಿಮೆ ಆಗ್ತಾ ಇತ್ತು. ಸೊ ಹಾಗಾಗಿ ಇದು ಒಂದು ವರ್ಷದ ಸುದ್ದಿನಲ್ಲಿತ್ತು. ಸೊ ಇದನ್ನ ಹೇಗೆ ಮ್ಯಾನೇಜ್ ಮಾಡೋದು, ಇದನ್ನ ಹೇಗೆ ತಪ್ಪಿಸಬೇಕು ಅಂತ ಹೇಳ್ಬಿಟ್ಟು ಇದನ್ನ ಡೆಮಾನ್ಸ್ಟ್ರೇಟ್ ಮಾಡೋದಕ್ಕೆ ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಅಂಡ್ ಹಾರ್ಟಿಕಲ್ಚರ್ ಸೈನ್ಸ್, ಕೆಳದಿ ಶಿವಪ್ಪ ನಾಯಕ ಯೂನಿವರ್ಸಿಟಿ ಏನಿದೆ ಅದ್ರ ಜೊತೆಗೆ ಸೆಂಟ್ರಲ್ ಪ್ಲಾಂಟೇಶನ್ ಕ್ರಾಪ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವರು ಒಟ್ಟಿಗೆ ಸೇರಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಅದನ್ನ ಆ ಅಡಿಕೆ ತೋಟದಲ್ಲಿ ಸುಮಾರು ಒಂದು 125 ಎಕರೆ ಅಡಿಕೆ ತೋಟದಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದಾರೆ ಸುಮಾರು ಒಂದು ವರ್ಷದಿಂದ. ಹೇಗೆ ಅದನ್ನ ಮಾಡುವಂಥದ್ದು, ಈಗ ಡೆಬ್ರಿಸ್ ಇರುತ್ತೆ, ಡೆಬ್ರಿಸ್ ಸಪರೇಟ್ ಮಾಡುವಂಥದ್ದಾಗ್ಬೋದು, ಇನ್ಫೆಕ್ಷನ್ ಆಗಿರುವಂಥದ್ದನ್ನ ತೆಗೆಯುವಂಥದ್ದಾಗ್ಬೋದು, ಮತ್ತೆ ಆ ಕೆಮಿಕಲ್ಸ್ ನ ಅಪ್ಲೈ ಮಾಡುವಂಥದ್ದಾಗ್ಬೋದು, ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ನ ಇನ್ಶೋರ್ ಮಾಡುವಂಥದ್ದು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಹ್ಯೂಮಿಡಿಟಿ ಏನಾದ್ರು ಜಾಸ್ತಿ ಇತ್ತು, ಮಾನ್ಸೂನ್ ಇತ್ತು ಅಥವಾ ಡ್ರೈನೇಜ್ ಸಿಸ್ಟಮ್ ಪ್ರಾಪರ್ ಆಗಿ ಇರಲಿಲ್ಲ ಅಂತಂದಾಗ ಇದು ಹೆಚ್ಚಿಗೆ ಉಲ್ಬಣ ಆಗುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ, ಲೀವ್ ಸ್ಪಾಟ್ ಡಿಸೀಸು ಫಂಗಸ್ ಇಂದ ಬರುವಂತದ್ದು, ಈಲ್ಡ್ನೇ ಕಡಿಮೆ ಆಗ್ತಾ ಹೋಗುತ್ತೆ. ಅರ್ಕನೆಟ್ ಅಡಿಕೆನಲ್ಲಿ ಕಾಣುವಂಥದ್ದು. ಪ್ರಶ್ನೆ ಯಾವ ರೀತಿ ಬರುತ್ತೆ, ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗದ ಕುರಿತು ಕೆಳಗಿಳಿಗಳನ್ನು ಗಮನಿಸಿ. ಲೀವ್ ಸ್ಪಾಟ್ ಡಿಸೀಸ್ ಬಗ್ಗೆ ಇದು ಪ್ರಮುಖವಾಗಿ ಗಾಳಿ ಮೂಲಕ ಹರಡುವ ಬೀಜಕ ಸ್ಪೋರ್ಸ್ ಮತ್ತು ಮಳೆ ಹನಿಗಳ ಮೂಲಕ ಹರಡುವ ಶಿಲೀಂಧ್ರ ರೋಗವಾಗಿದೆ. ಹೌದು, ಫಂಗಸ್ ಇಂದ ಬರುವಂತದ್ದು, ಗಾಳಿ ಮತ್ತು ನೀರಿನ ಮೂಲಕ ಹರಡುವಂಥದ್ದು, ಅಂದ್ರೆ ವಾಟರ್ ಡ್ರಾಪ್ಲೆಟ್ಸ್ ಇಂದ. ಅತಿ ಹೆಚ್ಚು ತೇವಾಂಶ, ಮಳೆ, ಕಳಪೆ ನೀರಾವರಿ ವ್ಯವಸ್ಥೆಯು ಈ ರೋಗಕ್ಕೆ ಪೂರಕವಾಗಿದೆ. ಹೌದು, ಕರೆಕ್ಟ್ ಆಗಿದೆ. ದ್ಯುತಿಸಂಶ್ಲೇಷಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಇಳುವರಿ ನಷ್ಟಕ್ಕೆ ಕಾರಣವಾಗಬಹುದು. ಇದು ಯಾವಾಗ ಒಂದು ಬ್ರೌನ್ ಮತ್ತೆ ಯೆಲ್ಲೋಗೆ ಟರ್ನ್ ಆಗುತ್ತೆ ಲೀವ್ಸ್, ಸೊ ಆಟೋಮೆಟಿಕ್ಲಿ ಫೋಟೋಸಿಂಥೆಸಿಸ್ ಪ್ರೋಸೆಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈಲ್ಡ್ ಕಡಿಮೆ ಆಗುತ್ತೆ. ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1, 2, 3 ಸರಿಯಾಗಿದೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಕಲಬುರ್ಗಿ ಜಾಯಿನ್ಸ್ ಗ್ಲೋಬಲ್ ಸಿಟಿ ನೇಚರ್ ಚಾಲೆಂಜ್ ಡಿಸ್ಪೈಟ್ ಇಂಟೆನ್ಸ್ ಹೀಟಿಂಗ್. ಕಲಬುರ್ಗಿ ಏನಿದೆಯಲ್ಲ ಈ ಗ್ಲೋಬಲ್ ಸಿಟಿ ನೇಚರ್ ಚಾಲೆಂಜ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆಗಿದೆ. ಅಲ್ಲಿ ತುಂಬಾ ಹೀಟ್ ವೇವ್ ಇತ್ತು, ಆದ್ರೂ ಕೂಡ ಈ ಒಂದು ಹೀಟ್ ವೇವ್ ನಡುವೆ ಕೂಡ ಈ ಗ್ಲೋಬಲ್ ಸಿಟಿ ನೇಚರ್ ಚಾಲೆಂಜ್ ಅನ್ನೋ ಒಂದು ಪ್ರೋಗ್ರಾಮ್ಗೆ ಜಾಯಿನ್ ಆಗಿದೆ ಅಂತ ಸುದ್ದಿನಲ್ಲಿ ಹೇಳ್ತಾ ಇರೋಂಥದ್ದು. ಏನಿದು ಸಿಟಿ ನೇಚರ್ ಚಾಲೆಂಜ್ ಅನ್ನೋದು? ಸಿಟಿ ನೇಚರ್ ಚಾಲೆಂಜ್ ಅಂತಂದ್ರೆ ಇದೊಂದು ಪ್ರೈವೇಟ್, ಆಕ್ಚುಲಿ ಈಗ ಪ್ರೈವೇಟ್ ಕಂಡಕ್ಟ್ ಮಾಡ್ತಾ ಇರುವಂತದ್ದು ಕ್ಯಾಲಿಫೋರ್ನಿಯಾ ಅಕಾಡೆಮಿ ಆಫ್ ಸೈನ್ಸ್, ಕ್ಯಾಲಿಫೋರ್ನಿಯಾ ಅಕಾಡೆಮಿಕ್ ಸೈನ್ಸ್ ಮತ್ತೆ ನ್ಯಾಚುರಲ್ ಹಿಸ್ಟ್ರಿ ಮ್ಯೂಸಿಯಂ ಅವರು ಕಂಡಕ್ಟ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್. ಏನೇನಂತಂದ್ರೆ ಈ ಒಂದು ಚಾಲೆಂಜ್, ಸಿಟಿ ನೇಚರ್ ಚಾಲೆಂಜ್ ಅಲ್ಲಿ ಬಯೋಡೈವರ್ಸಿಟಿ, ಫಾರ್ ಎಕ್ಸಾಂಪಲ್ ಪ್ಲಾಂಟ್ಸ್ ಆಗ್ಬೋದು, ಅನಿಮಲ್ಸ್ ಆಗ್ಬೋದು ಅಥವಾ ಟ್ರೀಸ್ ಆಗ್ಬೋದು, ಎಲ್ಲೆಲ್ಲಿ ಏನಿದೆ ಅಂತ ಹೇಳ್ಬಿಟ್ಟು ಜಿಯೋ ಟ್ಯಾಗಿಂಗ್ ಮೂಲಕ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಒಂದು ಆಪ್ ಬರುತ್ತೆ, ಐ ನ್ಯಾಚುರಲಿಸ್ಟ್ ಆಪ್ ಅಂತ ಬರುತ್ತೆ. ಸೊ ಆಪ್ ನ ಯೂಸ್ ಮಾಡ್ಕೊಂಡು ನಮ್ಮ ಏರಿಯಾದಲ್ಲಿ, ಫಾರ್ ಎಕ್ಸಾಂಪಲ್ ಕಲಬುರ್ಗಿನಲ್ಲಿ ಎಷ್ಟು ಸ್ಪೀಸೀಸ್ಗಳು, ಬರ್ಡ್ ಸ್ಪೀಶೀಸ್ ಇದೆ ಅಥವಾ ಎಷ್ಟು ಟ್ರೀ ಸ್ಪೀಶೀಸ್ ಇದೆ, ಇದನ್ನ ಇಂಡಿವಿಜುವಲ್ ಸಿಟಿಸನ್ ಏನ್ ಮಾಡ್ತಾರೆ ಅಂತಂದ್ರೆ ಇಂಡಿವಿಜುವಲ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದರಲ್ಲಿ ಈಗ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡುವಂತದ್ದು ಕಲಬುರ್ಗಿ. ನೆನ್ಪಿಟ್ಕೋಬೇಕು ಸಿಟಿ ನೇಚರ್ ಚಾಲೆಂಜ್ ಪ್ರೋಗ್ರಾಮ್ ಅಲ್ಲಿ. ಇವೊಂದು ಅಷ್ಟು ಹೀಟ್ ಇದ್ರು ಕೂಡ ಈ ರೀತಿಯಲ್ಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ದಾರೆ ಅಂತ ಸುದ್ದಿಗಳಿರುವಂತದ್ದು. ಈಗ ಕಲಬುರ್ಗಿಯಿಂದ ಸುಮಾರು 28 ಟ್ರೀ ಸ್ಪೀಶೀಸ್, 25 ಬರ್ಡ್ ಸ್ಪೀಶೀಸ್ ಗಳನ್ನ ಅಪ್ಡೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇರೋದು. ಪ್ರಶ್ನೆ ಯಾವ ರೀತಿ ಬರುತ್ತೆ, ಸಿಟಿ ನೇಚರ್ ಚಾಲೆಂಜ್ ಕುರಿತಾದ ಕೆಳಗಣೆಗಳನ್ನು ಗಮನಿಸಿ. ಇದು ನಗರದ ಜೀವವೈವಿಧ್ಯವನ್ನು ಅಥವಾ ಅರ್ಬನ್ ಡೈವರ್ಸಿಟಿ ದಾಖಲಿಸುವ ಗುರಿಯನ್ನು ಹೊಂದಿರುವ ವಾರ್ಷಿಕ ಜಾಗತಿಕ ಸಿಟಿಸನ್ ಸೈನ್ಸ್ ಬಯೋಪ್ರಿಡ್ಸ್ ಅಂತಂದ್ರೆ ಈ ಒಂದು ಸಿಟಿಸನ್ ಏನಿರ್ತಾರಲ್ಲ ಅವರ ಒಂದು ಎಫರ್ಟ್ ಇರುತ್ತೆ ಇದರಲ್ಲಿ, ಅಥವಾ ಅವ್ರು ಇನ್ವಾಲ್ವ್ ಆಗಿರ್ತಾರೆ. ಸೊ ಅದಕ್ಕೆ ಬಯೋಪ್ರಿಡ್ಸ್ ಅಂತ ಕರೀತಾರೆ. ಸೊ ಆ ಒಂದು ಪ್ರೋಗ್ರಾಮ್ ಆಗಿದೆ. ಇದನ್ನು ಭಾಗವಹಿಸುವ ದೇಶಗಳಲ್ಲಿ ಕೇವಲ ಸರ್ಕಾರಿ ಸಂಸ್ಥೆಗಳು ಮಾತ್ರ ಆಯೋಜಿಸುತ್ತವೆ. ಸರ್ಕಾರಿ ಸಂಸ್ಥೆ ಅಲ್ಲ, ಆಕ್ಚುಲಿ ಪ್ರೈವೇಟ್ ಅವ್ರು ಮಾಡ್ತಿರೋಂಥ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಐ ನ್ಯಾಚುರಲಿಸ್ಟ್ ನಂತಹ ವೇದಿಕೆಗಳನ್ನು ಬಳಸಿಕೊಂಡು ಡೇಟಾ ಸಂಗ್ರಹಿಸಲಾಗುತ್ತದೆ. ಹೌದು, ಐ ನ್ಯಾಚುರಲಿಸ್ಟ್ ಅನ್ನೋ ಒಂದು ಆಪ್, ಈ ಆಪ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಜಿಯೋ ಟ್ಯಾಗ್ ಮಾಡ್ತಾ ಓಕೆ ನಮ್ಮಲ್ಲಿ ಈ ಸ್ಪೀಶೀಸ್ ಗಳಿದೆ ಅಂತ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ಕೂಡ ಸರಿಯಾಗಿದೆ. ಆನ್ಸರ್ ಬಂದು 1 ಮತ್ತು 3 ಸರಿಯಾಗಿರೋದ್ರಿಂದ ಆಪ್ಷನ್ ಬಿ ಆಗುತ್ತೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಇಂಡಿಯಾಸ್ ಫಸ್ಟ್ ಸ್ಟೇಟ್ ಲೆಡ್ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ ಲಾಂಚ್ಡ್ ಇನ್ ಬೆಂಗಳೂರು. ಸ್ಪೇಸ್ ಟೆಕ್ನಾಲಜಿ ಏನಿದೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟರ್ ಆಫ್ ಎಕ್ಸಲೆನ್ಸ್ ನ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ತರ್ತಾ ಇದ್ದಾರೆ. ಎಲ್ಲಿ ತರ್ತಾ ಇದ್ದಾರೆ ಅಂತಂದ್ರೆ ಬೆಂಗಳೂರಲ್ಲಿ ತರ್ತಾ ಇದ್ದಾರೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಬೆಂಗಳೂರು ತರ್ತಾ ಇರುವಂತದ್ದು. ಇದ್ರ ಉದ್ದೇಶ ಏನಂತಂದ್ರೆ ಮೇನ್ ಏನಂತಂದ್ರೆ ರಿಸರ್ಚ್ ನ ಕಂಡಕ್ಟ್ ಮಾಡುವಂಥದ್ದು, ಮತ್ತೆ ಇನೋವೇಷನ್ ನ ಪ್ರಮೋಟ್ ಮಾಡುವಂಥದ್ದು. ಜೊತೆಗೆ ಈ ಸ್ಪೇಸ್ ಟೆಕ್ನಾಲಜಿ ಏನಿದೆಯಲ್ಲ, ಸೊ ಅದಕ್ಕೆ ಸ್ವಲ್ಪ ಕಮರ್ಷಿಯಲೈಸೇಷನ್ ಮಾಡಬೇಕು. ಸೊ ಈ ಒಂದು ಉದ್ದೇಶ ನಡ್ತಾ ಇರುವಂತದ್ದು. ಅಷ್ಟೇ ಅಲ್ಲ, ಇಲ್ಲಿ ಬರುವಂತಹ ಕೆಲವು
ಕೆಲವೊಂದು ಸ್ಟಾರ್ಟ್ಅಪ್ಸ್ ಗಳಿಗೆ ಫಾರ್ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಪ್ರೋಟೋಟೈಪ್ ಅಥವಾ ಐಡಿಯಾ ಇಂದ ಬರ್ತೀರಾ ಅಂತಂದ್ರೆ ಅದನ್ನ ಪ್ರಾಡಕ್ಟ್ ಆಗಿ ಕನ್ವರ್ಟ್ ಮಾಡೋವರೆಗೂ ನಿಮ್ಗೆ ಟ್ರೈನಿಂಗ್ ಬೇಕಾ ಅಥವಾ ಗೈಡೆನ್ಸ್ ಬೇಕಾ, ಇನ್ಕ್ಯುಬೇಷನ್ ಬೇಕಾ, ಎಲ್ಲಾ ರೀತಿಯಲ್ಲಿ ನೋಡಬಹುದಾಗಿರುತ್ತೆ. ಇನೋವೇಷನ್ ಇನ್ ಸ್ಪೇಸ್ ಟೆಕ್ನಾಲಜೀಸ್, ಇಂಡಸ್ಟ್ರಿಯಲ್ ಅಲೈನ್ಡ್ ಟ್ರೈನಿಂಗ್, ಇಂಡಸ್ಟ್ರಿಗೆ ಬೇಕಾದಂತ ಟ್ರೈನಿಂಗ್ ಕೊಡುವಂತದ್ದಾಗಬಹುದು, ಜೊತೆಗೆ ಟ್ಯಾಲೆಂಟ್ ನ ಡೆವಲಪ್ಮೆಂಟ್ ಮಾಡುವಂಥದ್ದು, ಟ್ರೈನಿಂಗ್ ಕೊಡುವಂತದ್ದಾಗಬಹುದು, ಸ್ಟಾರ್ಟ್ಅಪ್ ಇನ್ಕ್ಯುಬೇಷನ್ ಮಾಡುವಂತದ್ದಾಗಬಹುದು. ಸೊ ಈ ರೀತಿಯಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ. ಎಲ್ಲಾ ರೀತಿಯಲ್ಲೂ ಆ ಐಡಿಯಾ ಇಂದ ಹಿಡಿದು ದೊಡ್ಡ ಮಾರ್ಕೆಟ್ಗೆ ಬರುವಂತ ಪ್ರಾಡಕ್ಟ್ಗಳು ಯಾವ್ದು ಸಂಬಂಧಪಟ್ಟಾಗೆ, ಸ್ಪೇಸ್ ಟೆಕ್ನಾಲಜಿ ಸಂಬಂಧಪಟ್ಟಾಗೆ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಸೆಂಟರ್ ಆಫ್ ಎಕ್ಸಲೆನ್ಸ್ ತರಬೇಕು ಬೆಂಗಳೂರು ಅಂತ ಡಿಸೈಡ್ ಮಾಡುವಂಥದ್ದು. ಇದನ್ನ ಯಾರು ತರ್ತಾರೆ? ಇದನ್ನ ತರ್ತಾರಂಥದ್ದು ಕಿಟ್ಸ್ ಅಂತ ಕರಿತೀವಿ. ಕಿಟ್ಸ್, ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ ಅಂತ. ಇದ್ರ ಬಗ್ಗೆ ಆಲ್ರೆಡಿ ಕೇಳಿದ್ದಾರೆ. ಕಿಟ್ಸ್ ಅಂತ ಕೊಟ್ಬಿಟ್ಟು ಅಬ್ರಿವೇಷನ್ ಏನು ಅಂತ ಕೇಳಿದರೆ ಕರ್ನಾಟಕ ಇನೋವೇಷನ್ ಟೆಕ್ನಾಲಜಿ ಸೊಸೈಟಿ. ಅದ್ರ ಜೊತೆಗೆ SIA ಇಂಡಿಯಾ. ಸೊ ಇವರು ತರ್ತಾರಂಥದ್ದು. ಮತ್ತೆ ಇದನ್ನ ಈಗ PPP ಮಾಡಲ್ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಪ್ರೈವೇಟ್ ಪಾರ್ಟಿಸಿಪೇಷನ್ ಎನ್ಶೋರ್ ಮಾಡಬೇಕು ಅಂತ ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ಸೆಂಟರ್ ಆಫ್ ಎಕ್ಸಲೆನ್ಸ್ ತರ್ತಾರಂಥದ್ದು. ಯಾವುದಕ್ಕೆ? ಸ್ಪೇಸ್ ಟೆಕ್ನಾಲಜಿ ಸಂಬಂಧಪಟ್ಟಾಗೆ ಬೆಂಗಳೂರಲ್ಲಿ ಅಂತ ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಪ್ರಶ್ನೆ ಯಾವ ರೀತಿ ಬರುತ್ತೆ? ಬಾಹ್ಯಾಕಾಶ ತಂತ್ರಜ್ಞಾನ ಉತ್ಕೃಷ್ಟತಾ ಕೇಂದ್ರ ಅಥವಾ ಸೆಂಟರ್ ಆಫ್ ಎಕ್ಸಲೆನ್ಸ್ ಫಾರ್ ಸ್ಪೇಸ್ ಟೆಕ್ನಾಲಜಿ ಸಂಬಂಧಿಸಿದ ಈ ಕೆಳಗಿನ ಗಮನಿಸಿ. ಬಾಹ್ಯಾಕಾಶ ತಂತ್ರಜ್ಞಾನದ ಆವಿಷ್ಕಾರವನ್ನು ಉತ್ತೇಜಿಸಲು ಬೆಂಗಳೂರಿನಲ್ಲಿ ಪ್ರಾರಂಭಿಸಲಾದ ಭಾರತದ ಮೊದಲ ರಾಜ್ಯ ನೇತೃತ್ವದ ಉಪಕ್ರಮವಾಗಿದೆ. ಕರೆಕ್ಟ್ ಆಗಿದೆ. ಇಂಡಿಯಾದಲ್ಲಿ ಫಾರ್ ದ ಫಸ್ಟ್ ಟೈಮ್ ತರ್ತಾರಂಥದ್ದು. ಇದು ಸ್ಟೇಟ್ ನೇತೃತ್ವದಲ್ಲೇ ಬರ್ತಾ ಇರೋಂಥದ್ದು. ಯಾಕಂತಂದ್ರೆ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿರುವಂಥದ್ದು ಯಾರು? ಕರ್ನಾಟಕ ಇನೋವೇಷನ್ ಅಂಡ್ ಟೆಕ್ನಾಲಜಿ ಸೊಸೈಟಿ. ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ. ಇದು ಬಾಹ್ಯಾಕಾಶ ವಲಯದಲ್ಲಿ ಸಾರ್ವಜನಿಕ ಖಾಸಗಿ ಸಹಭಾಗಿತ್ವವನ್ನು ಮತ್ತು ನವೋದ್ಯಮಗಳ ಇನ್ಕ್ಯುಬೇಷನ್ ಅನ್ನು ಉತ್ತೇಜಿಸುತ್ತದೆ. ಹೌದು, ಸ್ಟಾರ್ಟ್ಅಪ್ಸ್ ಗಳಿಗೆ ಒಂದು ಗೈಡೆನ್ಸ್ ನ ಕೊಡುತ್ತೆ. ಅದ್ರ ಜೊತೆಗೆ PPP ಮಾಡೆಲ್ ಅಥವಾ ಏನೊಂದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ ಅದನ್ನು ಉತ್ತೇಜನ ಕೊಡುತ್ತೆ. ಸೊ ಹಾಗಾಗಿ ಕರೆಕ್ಟ್ ಆಗಿದೆ. ಇದು ಮುಖ್ಯವಾಗಿ ಯಾಕೆ ನಮಗೆ ಪ್ರೈವೇಟ್ ಪಾರ್ಟಿಸಿಪೇಷನ್ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಒಂದು ಫಂಡ್, ಇನ್ನೊಂದು ಇನೋವೇಟಿವ್ ಐಡಿಯಾಸ್. ಸೊ ಹಾಗಾಗಿ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ನಾನ್ ಸ್ಟ್ರಾಟಜಿಕ್ ಸೆಕ್ಟರ್ ಅಂತ ಏನ್ ಹೇಳ್ತೀವಿ, ಸೊ ಎಲ್ಲದರಲ್ಲೂ ಪ್ರೈವೇಟ್ ಪಾರ್ಟಿಸಿಪೇಷನ್ ಎಂಕರೇಜ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಮುಖ್ಯವಾಗಿ ಶೈಕ್ಷಣಿಕ ಸಂಶೋಧನೆಯ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ವಾಣಿಜ್ಯ ಅನ್ವಯಿಕೆಗಳ ಮೇಲೆ ಗಮನ ಹರಿಸುವುದಿಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮಗೆ, ಇದರ ಒಂದು ಮೇನ್ ಇಂಟೆನ್ಷನ್ ಒಂದು ರಿಸರ್ಚ್ ಆಗುತ್ತೆ, ಇನೋವೇಷನ್ ಆಗುತ್ತೆ, ಅದರ ಜೊತೆಗೆ ಕಮರ್ಷಿಯಲೈಸೇಷನ್ ಆಫ್ ಸ್ಪೇಸ್ ಟೆಕ್ನಾಲಜಿನೂ ಆಗುತ್ತೆ. ಸೊ ಹಾಗಾಗಿ ವಾಣಿಜ್ಯ ಅನ್ವಯಿಕೆಗಳ ಮೇಲೆ ಇದೆ, ಅಂದ್ರೆ ಕಮರ್ಷಿಯಲೈಸೇಷನ್ ಮಾಡೋದಕ್ಕೆ ಹೆಲ್ಪ್ ಕೂಡ ಮಾಡುತ್ತೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ. ಆನ್ಸರ್ ಬಂದು 1 ಮತ್ತು 2 ಮಾತ್ರ ಸರಿಯಾಗಿದೆ. ಸೊ ಇದಿಷ್ಟು ಆರ್ಟಿಕಲ್ ಒಂದು ಸೆಷನ್ ಮುಗಿಸೋಣ. ಮುಂದೆ ಇನ್ನೊಂದಷ್ಟು ಆರ್ಟಿಕಲ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.